the economic engine of the country, but also Asia and the rest of the world. ಈ ಕೆಲವು ಮಾಹಿತಿಗಳನ್ನ ನಾನು ಕೊಡ್ತೇನೆ, ತಾವೇ ತೀರ್ಮಾನ ತಗೋಬಹುದು. 100ಕ್ಕೂ ಹೆಚ್ಚು ಫ್ಯಾಬ್ಲೆಸ್ ಚಿಪ್ ಡಿಸೈನ್ ಹೌಸಸ್ ಇವೆ. 40% ನ್ಯಾಷನಲ್ ಶೇರ್ ಇನ್ ಎಲೆಕ್ಟ್ರಾನಿಕ್ ಡಿಸೈನ್ ನಮ್ದಾಗಿದೆ. ಹೈಯೆಸ್ಟ್ ಸ್ಕಿಲ್ ಟ್ಯಾಲೆಂಟ್ ಪೂಲ್ ಇರೋದು ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ. 30% ನವೋದ್ಯಮಗಳು ಇಡೀ ದೇಶದಲ್ಲಿ ಇದೆ, ಅದು ನಮ್ಮ ರಾಜ್ಯದಿಂದ ಇದೆ. ಇಡೀ ವಿಶ್ವದಲ್ಲೇ ಫಾರ್ಚೂನ್ 500 ಕಂಪನೀಸ್ ನಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಗ್ತಾ ಇರೋದು ನಮ್ಮ ರಾಜ್ಯದಲ್ಲಿ. ಇಡೀ ವಿಶ್ವದಲ್ಲಿ ಥರ್ಡ್ ನಂಬರ್ ಆಫ್ ಹೈಯೆಸ್ಟ್ ಸ್ಟಾರ್ಟ್ಅಪ್ಸ್ ನವೋದ್ಯಮಗಳು ಇರೋದು ನಮ್ಮ ರಾಜ್ಯದಲ್ಲಿ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಮೊನ್ನೆ ನಾನು ಪ್ಯಾರಿಸ್ಗೆ ಹೋದಾಗ ವಿವಾ ಟೆಕ್ ಅಂತ ಸಮಿತಿಗೆ ನನಗೆ ಆಹ್ವಾನ ಮಾಡಿದ್ರು. ಅಲ್ಲಿ ವರ್ಲ್ಡ್ ಗ್ಲೋಬಲ್ ರ್ಯಾಂಕಿಂಗ್ಸ್ ಅನ್ನ ಸ್ಟಾರ್ಟ್ಅಪ್ಸ್ ಅಲ್ಲಿ ರಿಲೀಸ್ ಮಾಡಿದ್ರು. ಆ ಸ್ಟಾರ್ಟ್ಅಪ್ ಜಿನೋಮ್ಸ್ ಗ್ಲೋಬಲ್ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ರಿಪೋರ್ಟ್ ಪ್ರಕಾರ ಇಡೀ ವಿಶ್ವದಲ್ಲೇ ನವೋದ್ಯಮದಲ್ಲಿ ಉತ್ತೇಜನ ನೀಡುವುದರಲ್ಲಿ, ವಾತಾವರಣದಲ್ಲಿ ನಾವು ವಿಶ್ವದಲ್ಲೇ 14ನೇ ಸ್ಥಾನದಲ್ಲಿದ್ದೇವೆ. ಗ್ಲೋಬಲ್ ಟೆಕ್ ಹಬ್ಸ್ ಅಂದ್ಬಿಟ್ಟು ಏನಂತ ಹೇಳ್ತೀವಿ, ಅದರಲ್ಲಿ ನಾವು 12ನೇ ಸ್ಥಾನದಲ್ಲಿದ್ದೀವಿ. ವಿ ಆರ್ ದ 4th ಲಾರ್ಜೆಸ್ಟ್ ಟೆಕ್ನಾಲಜಿ ಕ್ಲಸ್ಟರ್ ಇನ್ ದ ವರ್ಲ್ಡ್. Karnataka is number 1 in total exports across Indian states. Number of R&D centers. ನೀತಿ ಆಯೋಗದ ಅಂದ್ರೆ ಮೋದಿ ಸರ್ಕಾರದ ನೀತಿ ಆಯೋಗದ ಇಂಡಿಯಾ ಇನೋವೇಷನ್ ಇಂಡೆಕ್ಸ್ ನಲ್ಲಿ ನಾವು ನಂಬರ್ 1 ಇದ್ದೀವಿ. ಇನ್ಸ್ಟಾಲ್ಡ್ ರಿನ್ಯೂವಬಲ್ ಎನರ್ಜಿ ನ ನಂಬರ್ 1 ಇದ್ದೀವಿ. ಎಲೆಕ್ಟ್ರಾನಿಕ್ಸ್ ಡಿಸೈನ್ ನ ನಂಬರ್ 1 ಇದ್ದೀವಿ. ಬಯೋಟೆಕ್ ಪ್ರೊಡಕ್ಷನ್ ಅಂಡ್ ಎಕ್ಸ್ಪೋರ್ಟ್ಸ್ ನ ನಂಬರ್ 1 ಇದ್ದೀವಿ. ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ನಂಬರ್ 1 ಇದ್ದೀವಿ. ಮೆಷಿನ್ ಟೂಲ್ಸ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ನಂಬರ್ 1 ಇದ್ದೀವಿ. ಹೈಯೆಸ್ಟ್ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟ್ಯಾಲೆಂಟ್ ನಲ್ಲಿ ನಾವು ನಂಬರ್ 1 ಇದ್ದೀವಿ. ನಾವು ಇಡೀ ವಿಶ್ವದಲ್ಲಿ AI ಸಿಟಿ ನಲ್ಲಿ ರ್ಯಾಂಕಿಂಗ್, AI ಮತ್ತೆ ಬಿಗ್ ಡೇಟಾ ಸಿಟೀಸ್ ನಲ್ಲಿ ನಮ್ದು ರ್ಯಾಂಕಿಂಗ್ ನಂಬರ್ 5 ವಿಶ್ವದಲ್ಲಿ. 50% ಆಫ್ ಆಲ್ ಯೂನಿಕಾರ್ನ್ಸ್ ಆರ್ ಬೇಸ್ಡ್ ಇನ್ ಕರ್ನಾಟಕ. ಅಂದ್ರೆ ಯೂನಿಕಾರ್ನ್ ಅಂದ್ರೆ ವ್ಯಾಲ್ಯೂಯೇಷನ್ ಆಫ್ $1 billion. More than 50% of the valuation, 50% of India's unicorns are based out of Karnataka. ಹೋದ ವರ್ಷ 2024 ನಲ್ಲಿ ಇಂಡಿಯನ್ ಸ್ಟಾರ್ಟ್ಅಪ್ಸ್ ಗೆ $100 billion ಅವರಿಗೆ ವೆಂಚರ್ ಕ್ಯಾಪಿಟಲ್ ಸಿಕ್ತು. ಅಂದ್ರೆ ಸುಮಾರು 1 ಲಕ್ಷ ಕೋಟಿ. ಅದರಲ್ಲಿ 47% ಕರ್ನಾಟಕಕ್ಕೆ ಬಂದಿರೋದು. 47%. ನಾವು ಯಾಕೆ ನಮ್ಮ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿಯನ್ನ ನಾವು ಉತ್ತೇಜಿಸ್ತಾ ಇದ್ದೀವಿ, ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಅಂದ್ರೆ, ವಿ ಆರ್ ಕಾಂಟ್ರಿಬ್ಯೂಟಿಂಗ್ 8.7% ಆಫ್ ಇಂಡಿಯಾಸ್ GDP. ಕರ್ನಾಟಕ ರ್ಯಾಂಕ್ 2nd ಇನ್ GST collection. ಕರ್ನಾಟಕ ಅಕೌಂಟ್ಸ್ ಫಾರ್ 42% ಆಫ್ ಇಂಡಿಯಾ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ಸ್. ಹೋದ ವರ್ಷ ನಮ್ಮ ಕರ್ನಾಟಕದಿಂದ 4.5 ಲಕ್ಷ ಕೋಟಿ ರೂಪಾಯಿ IT ಸರ್ವಿಸಸ್ ನಾವು ಕೊಟ್ಟಿದ್ದೀವಿ. 4.5 lakh crores of IT services exports has happened from our state of Karnataka. ಮತ್ತೆ ಹೇಗೆ 1990ರಲ್ಲಿ IT ಎನೇಬಲ್ಡ್ ಸರ್ವಿಸಸ್ ಅನ್ನ ಕರ್ನಾಟಕವನ್ನ ಇಡೀ ವಿಶ್ವದಲ್ಲಿ ಪ್ರಖ್ಯಾತಗೊಳಿಸಿತು, ಅದೇ ರೀತಿ ಮುಂಬರುವ ದಿನಗಳಲ್ಲಿ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ ಅಂತ ಬರ್ತಾ ಇದೆ. ಇಡೀ ರಾಷ್ಟ್ರದಲ್ಲಿ ದ ಫಸ್ಟ್ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ ಪಾಲಿಸಿ ಮಾಡಿದ್ದು ನಾವು ನಮ್ಮ ರಾಜ್ಯದಲ್ಲಿ. ಇವತ್ತು ನಮ್ಮ ರಾಜ್ಯದಲ್ಲಿ ಮೋರ್ ದೆನ್ 40% ಆಫ್ ಟೋಟಲ್ GCCs ಅಂಡ್ 35% ಆಫ್ ಆಲ್ GCC ವರ್ಕ್ ಫೋರ್ಸ್ ಟ್ಯಾಲೆಂಟ್ ಏನಿದೆ ಅದು ನಮ್ಮ ರಾಜ್ಯದಲ್ಲಿ ಇರೋದು. ಕೇಂದ್ರ ಸರ್ಕಾರದ ರಿಪೋರ್ಟ್ ಪ್ರಕಾರ GCC revenue is projected to reach 4.5% of India's GDP. ಇನ್ನೇನು ಒಂದು 10 ವರ್ಷದಲ್ಲಿ
4.5% ಇಂಡಿಯಾದ GDP ಕಾಂಟ್ರಿಬ್ಯೂಷನ್ ಈ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ ಇಂದ ಆಗುತ್ತೆ ಅಂತ ಅವ್ರು ರಿಪೋರ್ಟ್ ಹೇಳ್ತಾರೆ. ನೀತಿ ತಂದಿದ್ದು ನಾವು ಮೊದಲೇ ಇಡೀ ರಾಷ್ಟ್ರದಲ್ಲಿ. ಕರ್ನಾಟಕ ಇಸ್ ಆಲ್ಸೋ ಇಂಡಿಯಾಸ್ IT ಕ್ಯಾಪಿಟಲ್ ಅಂಡ್ ಬಯೋಟೆಕ್ನಾಲಜಿ ಕ್ಯಾಪಿಟಲ್. ಇವತ್ತು ನ್ಯಾಷನಲ್ ಬಯೋ ಎಕಾನಮಿ ಏನ್ ಅಂತ ನಾವು ಹೇಳ್ತೀವಿ, ಅದಕ್ಕೆ 21% ಕಾಂಟ್ರಿಬ್ಯೂಷನ್ ನಮ್ಮ ರಾಜ್ಯದಿದೆ. ಬರೇ ಹೋದ ವರ್ಷ ಎಂದೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಈ ಜಂಪ್ ಅನ್ನು ನೋಡಿರಲಿಲ್ಲ. ಬರೀ ಹೋದ ವರ್ಷ 1,000 ನವೋದ್ಯಮಗಳು ಬಯೋಟೆಕ್ನಾಲಜಿನಲ್ಲಿ ರಿಜಿಸ್ಟರ್ ಆಗಿದೆ ನಮ್ಮ ರಾಜ್ಯದಲ್ಲಿ. ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಟೆಕ್ನಾಲಜಿನಲ್ಲಿ 65% ಶೇರು ಕರ್ನಾಟಕಕ್ಕಿದೆ. 25% ಏನು ನಮ್ಮ ಸ್ಪೇಸ್ ಕ್ರಾಫ್ಟ್ ಇರ್ಬೋದು, ಏರ್ ಕ್ರಾಫ್ಟ್ ಇರ್ಬೋದು, ಎಕ್ಸ್ಪೋರ್ಟ್ ಇಲ್ಲಿಂದ ಆಗ್ತಾ ಇದೆ. 70% ಸಪ್ಲೈಯರ್ ಬೇಸ್ ಫಾರ್ ಇಂಡಿಯಾಸ್ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಇಂಡಸ್ಟ್ರಿ ಏನಿದೆ, ADA ಅಂತ ಹೇಳ್ತೀವಿ, ಏರೋಸ್ಪೇಸ್ ಏವಿಯೇಷನ್ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಇಂಡಸ್ಟ್ರಿಗೆ 70% ಸಪ್ಲೈ ಚೈನ್ ನಮ್ಮ ರಾಜ್ಯದಲ್ಲಿ ಇರೋದಿಲ್ಲ. ಆಮೇಲೆ ವಿ ಆರ್ ದ ಫಸ್ಟ್ ಇನ್ ದ ಕಂಟ್ರಿ ಟು ಲಾಂಚ್ ಸ್ಟೇಟ್ ಸ್ಪೆಸಿಫಿಕ್ ಸ್ಪೇಸ್ ಪಾಲಿಸಿ. ಎಲ್ಲೂ ಕೂಡ ಸ್ಪೇಸ್ ಪಾಲಿಸಿ ಇರಲಿಲ್ಲ, ನಾವು ಮೊದಲನೇದಾಗಿ ನಾವು ಮಾಡಿದ್ದೀವಿ ಸ್ಪೇಸ್ ಪಾಲಿಸಿ. ಸೊ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಸ್ಟ್ಯಾಟಿಸ್ಟಿಕ್ಸ್ ಇದು ನಾವು ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇರೋದು. ನಾವಿನ್ನ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡಬೇಕು, ಇನ್ನ ಹೆಚ್ಚು ಬಂಡವಾಳ ಬರಬೇಕು ಅಂತ ನಮ್ದು ಬಿಯಾಂಡ್ ಬೆಂಗಳೂರು ಅಂತ ಒಂದು ಕನಸಿದೆ. ಇನ್ನ ಹೆಚ್ಚು ರೀತಿಯಲ್ಲಿ ನಾವು ಪ್ರಗತಿಯನ್ನು ಕಾಣಬಹುದು. ಈ ಪ್ರಗತಿ ಏನು ಬರೀ ಕರ್ನಾಟಕಕ್ಕೆ ಸೀಮಿತ ಇಲ್ಲ, ಇವೆಲ್ಲಾನು ಏನ್ ಹೋಗುತ್ತೆ ಕೇಂದ್ರ ಸರ್ಕಾರದ ಪಾಲಿರುತ್ತೆ ಇದರಲ್ಲಿ. ಇವತ್ತು ನಾವು IT ಎನೇಬಲ್ಡ್ ಸರ್ವಿಸಸ್ ಅಥವಾ IT ಸರ್ವಿಸಸ್ ಎಕ್ಸ್ಪೋರ್ಟ್ ಏನ್ ನಾವು ಮಾಡ್ತೀವಿ, ₹1 ನಮ್ಮ ರಾಜ್ಯಕ್ಕೆ ಬರೋದಿಲ್ಲ, ಎಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ. ಆದ್ರೆ ಅದಕ್ಕೆ ಅದ್ರ ಇಂಜಿನ್ ಇರೋದಲ್ಲಿ ಕರ್ನಾಟಕದಲ್ಲಿ. ಇವತ್ತು ನಾವು ತಮಗೆ ಕುತೂಹಲ ಇರೋದು, ಯಾಕೆ ನನಗೆ ಅಮೆರಿಕದಿಂದ ಏನೋ ಡೆಲಿಗೇಷನ್ಗೆ ನಿರಾಕರಿಸಿದ್ರು MEA ಅವರು ಅಂತ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರು. ಹೋದ ಬಾರಿ ಹೋದಾಗ ನೀವು ಒಂದು ರಿಪೋರ್ಟ್ ಕಾರ್ಡ್ ಕೊಡ್ತೀವಿ, ನಮ್ಮ MB ಪಾಟೀಲ್ ಅವರು ಕೂಡ ಒಂದು ರಿಲೀಸ್ ಮಾಡಿದ್ರು ಇನ್ವೆಸ್ಟ್ ಕರ್ನಾಟಕ ಸಂದರ್ಭದಲ್ಲಿ, ನೋಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹೋದ ಬಾರಿ ನಾವು MB ಪಾಟೀಲ್ ಅವರು ಹೋದಾಗ ನಾನು ಇಂಡಸ್ಟ್ರಿ ಬಗ್ಗೆ ಮಾತಾಡೋಲ್ಲ, ಬರೇ IT BT ಅಷ್ಟೇ ಹೇಳ್ತಾರೆ. ಹೋದ ಬಾರಿ ನಾವಿಬ್ರು ಸೇರಿ 72 ಮೀಟಿಂಗ್ಗಳು 10 ದಿನದಲ್ಲಿ ಮಾಡಿದ್ವಿ. 72 ಮೀಟಿಂಗ್ಗಳು. ಅಲ್ಲಿ ಹೋಗಿ ಏನು ನಾವು ದಾಂಡ್ಯ ಮಾಡಿಲ್ಲ. ಅಮೆರಿಕನಲ್ಲಿರ್ಬೋದು, ಯುರೋಪ್ ನಲ್ಲಿರ್ಬೋದು ಹೋಗ್ಬಿಟ್ಟು ಏನೋ ಟೈಮ್ ಪಾಸ್ ಮಾಡಿಲ್ಲ. ಹೋಗ್ಬಿಟ್ಟು ಎಲ್ಲೋ ಯಾವ್ದೋ ಒಂದು ಟೂರಿಸ್ಟ್ ಆಕ್ಟಿವಿಟಿ ತರ ನೋಡ್ಕೊಂಡು ಬಂದು ಫೋಟೋ ತೆಗೆಸ್ಕೊಂಡು ಇಲ್ಲಿ ಬಂದು ಇಲ್ಲಿ ಮುಂದೆ ಕುಂತಿರ್ಲಿಲ್ಲ. ಆಕ್ಚುಯಲ್ ಕೆಲಸ ಮಾಡಿದೀವಿ. 72 ಮೀಟಿಂಗ್ಗಳಲ್ಲಿ ನಮ್ಗೆ ಸುಮಾರು ಏನಿಲ್ಲ ಅಂದ್ರೂ 30,000 ಅಪ್ರಾಕ್ಸಿಮೇಟ್ಲಿ ಒಂದು 30,000 ಕೋಟಿ ರೂಪಾಯಿ ಬಂಡವಾಳದ MOUಗಳು ಅಥವಾ ಭರವಸೆಗಳನ್ನ ನೀಡಿದ್ರು. ಕಳೆದ 1 ವರ್ಷದ ಒಳಗಡೆ ಆ ಮೀಟಿಂಗ್ ಇಂದ ಇಟ್ಕೊಂಡು ಇವತ್ತೇ ಮೊನ್ನೆ ಸ್ಟೇಟ್ ಹೈ ಲೆವೆಲ್ ಕಮಿಷನ್ ಕ್ಲಿಯರೆನ್ಸ್ ಕಮಿಟಿ ಒಳಗಡೆ ಆ ಅವಧಿನಲ್ಲಿ 1 ವರ್ಷದ ಅವಧಿನಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಬಂದಿರೋದು ನಮ್ಮ ರಾಜ್ಯಕ್ಕೆ 21,847 ಕೋಟಿ ರೂಪಾಯಿ. ಇದು MOU ಅಲ್ಲ, ಇದು ಸೈನ್ಡ್ ಕ್ಲಿಯರ್ಡ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ. ಪೀಪಲ್ ಆರ್ ವರ್ಕಿಂಗ್. ಇದರಿಂದ ಏನಿಲ್ಲ ಅಂದ್ರೂ 18,000ರಿಂದ 20,000 ಜನರಿಗೆ ಉದ್ಯೋಗ ಸಿಗುತ್ತೆ. ದಿಸ್ ಇಸ್ ದ ರಿಪೋರ್ಟ್ ಆಫ್ ಮೈ ಲಾಸ್ಟ್ ಇಯರ್ಸ್ ವಿಸಿಟ್ ಅಲಾಂಗ್ ವಿತ್ ಶ್ರೀ MB ಪಾಟೀಲ್. 21,000 ಕೋಟಿ ರೂಪಾಯಿ ವಿ ಹ್ಯಾವ್ ರಿಯಲೈಸ್ಡ್ ಔಟ್ ಆಫ್ 30,000 crores. ಈ ಸ್ಟ್ರೈಕ್ ರೇಟ್ ಬೇರೆ ಯಾವ ಸ್ಟೇಟ್ ನಲ್ಲಿ ತೋರಿಸ್ಬಿಡಿ ನೀವು. ಯೂಶಲಿ ಡೆಲಿಗೇಷನ್ಗಳು ಹೋಗ್ಬೇಕಾದಾಗ ನಾವು ಯಾವಾಗ ನಮ್ಗೆ ಸರ್ಕಾರದ ಸಹಾಯ ಬೇಕಾಗುತ್ತೆ. ಈಗ ನಾನು ಖಾಸಗಿಯಾಗಿ ಹೋಗ್ಬೋದು, ಬಟ್ ಇಟ್ ಬಿ ಆನ್ ಅ ಟೂರಿಸ್ಟ್ ವೀಸಾ. ನಾನು ಖಾಸಗಿಯಾಗಿ ಹೋದಾಗ ಅಲ್ಲಿನ ಕಂಪನಿಗಳಿರ್ಬೋದು ಅಥವಾ ಅಲ್ಲಿನ ಲೋಕಲ್ ಗವರ್ಮೆಂಟ್ ಇರ್ಬೋದು ನಮ್ಗೆ ಸಹಕಾರ ನೀಡೋದಿಲ್ಲ, ಯಾಕಂದ್ರೆ ಪ್ರೈವೇಟ್ ವಿಸಿಟ್. ಬಟ್ ನಾವು ಸರ್ಕಾರದಿಂದ ಹೋದಾಗ, ರಾಜ್ಯ ಸರ್ಕಾರದಿಂದ ಮತ್ತೆ ಕೇಂದ್ರ ಸರ್ಕಾರದಿಂದ ಸಹಕಾರದಿಂದ ಹೋದಾಗ ನಮಗೆ ಒಂದು ಡಿಪ್ಲೊಮ್ಯಾಟಿಕ್ ಸ್ಟೇಟಸ್ ಸಿಗುತ್ತೆ. ಅವಾಗ ನಾವೇನ್ ಮಾಡಬಹುದು, ಅವಾಗ ಯಾವ ನಮ್ಮ ಎಂಬಸಿಗಳಿಗೆ ಮಾತಾಡ್ಬಿಟ್ಟು ಅಥವಾ ನಾವೇ ಖಾಸಗಿ ಕಂಪನಿಗಳ ಮಾತಾಡಿ
ನಿಮ್ ಅವ್ರ ಸಿಇಒ CMD ಡಿಸಿಷನ್ ಮೇಕರ್ಸ್ ಯಾರಿರ್ತಾರೆ ಅವ್ರ ಜೊತೆ ನಾವು ಮೀಟಿಂಗ್ ಫಿಕ್ಸ್ ಮಾಡ್ಕೋಬಹುದು. ಖಾಸಗಿಯಾಗಿ ಹೋದಾಗ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಒಫಿಷಿಯಲ್ ಡೆಲಿಗೇಷನ್ ಇದ್ದಾಗ ವಿ ಕ್ಯಾನ್ ಡೆಫಿನೆಟ್ಲಿ ವಿಲ್ ಬಿ ಏಬಲ್ ಟು ಡೂ ದೀಸ್ ಥಿಂಗ್ಸ್. ಹೋದ ಬಾರಿ ಅದಕ್ಕೆ ಆದಾಗ ನಮ್ಗೆ 21,000 ಕೋಟಿ ರೂಪಾಯಿ ನಮ್ಗೆ ಬಂಡವಾಳ ಬಂದಿದೆ. ಒಂದು 18,000 ಉದ್ಯೋಗ ಸೃಷ್ಟಿ ಆಗ್ತಾ ಇದೆ ಇವತ್ತು. ಆದ್ರೆ ನಾವು ಡೆಲಿಗೇಷನ್ ಅಲ್ಲಿ ಇರ್ಲಾರ್ದಾಗ ಅಲ್ಲಿ ಹೋಗ್ಲೂ ಏನ್ ಪ್ರಯೋಜನ ಇಲ್ಲ. ಅಂಟಿಲ್ಲ ಅಂದ್ರೆ ಪ್ರವಾಸ ಅಲ್ಲಿ ನಮ್ಮ 2 ದೊಡ್ಡ ಮಟ್ಟದ ಏನು ಟ್ರೇಡ್ ಇವೆಂಟ್ಸ್ ಇದೆ. ಒಂದು ಬಯೋಟೆಕ್ನಾಲಜಿನಲ್ಲಿ ಮತ್ತೆ ಇನ್ನೊಂದು ಡಿಸೈನ್ ನಲ್ಲಿ, ಎಲೆಕ್ಟ್ರಾನಿಕ್ ಡಿಸೈನ್ ಸಿಸ್ಟಮ್ಸ್ ನಲ್ಲಿ ಇದೆ. ಅದು ಹೊರತುಪಡಿಸಿ ಬಹಳ ದೊಡ್ಡ ದೊಡ್ಡ ಕಂಪನಿಗಳ ಜೊತೆ ಮತ್ತೆ ದೊಡ್ಡ ದೊಡ್ಡ ಥಿಂಕ್ ಟ್ಯಾಂಕ್ಸ್ ಗಳ ಜೊತೆ ನಮ್ಮ ಸಹಭಾಗಿತ್ವ ಅಲ್ಲಿ ಮೀಟಿಂಗ್ಸ್ ಗಳಿತ್ತು. ಸಹಭಾಗಿತ್ವಕ್ಕೋಸ್ಕರ, ಬಂಡವಾಳಕ್ಕೋಸ್ಕರ ನಾವು ಕೊನೆಯ ಗಳಿಗೆನಲ್ಲಿ ಯಾವಾಗಲೂ ಕೂಡ ನಾವು ಪ್ರಸ್ತಾವನೆ ಕಳಿಸಿದಾಗ ರಿಜೆಕ್ಟ್ ಆಗೋದು ಸಹಜ. ಅದು ಮಾನ್ಯ ಮುಖ್ಯಮಂತ್ರಿಗಳೇ ಒಪ್ಪೋದಿಲ್ಲ. ಇಲ್ಲಪ್ಪ ಇಷ್ಟು ವರ್ಷ ಇಷ್ಟು ತಿಂಗಳು ಸುಮ್ಮನೆ ಕೂತ್ಬಿಟ್ಟು ಲಾಸ್ಟ್ ಮಿನಿಟ್ ನಲ್ಲಿ ನೀವು ಹೋಗ್ತೀವಿ ಅಂದ್ರೆ ಹೇಗಾಗುತ್ತೆ ಅಂತ. ನಾವು ಇದನ್ನ ಮುಂಚೆನೆ ಪ್ಲಾನ್ ಮಾಡಿ ನಾವು ಏನೇನ್ ಮೀಟಿಂಗ್ಸ್ ಗಳು ಮಾಡಬೇಕು, ಎಲ್ಲೆಲ್ಲಿ ಹೋಗ್ಬೇಕು, ಯಾರ್ಯಾರ ಜೊತೆ ನಾವು ಏನೋ ಸಂಬಂಧ ಬೆಳೆಸಬೇಕು ಅಂದ್ಬಿಟ್ಟು ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಉದಾಹರಣೆಗೆ ಬಯೋ ಕನ್ವೆನ್ಷನ್ ಕಾನ್ಫರೆನ್ಸ್ ಅಂಡ್ ಎಕ್ಸಿಬಿಷನ್ ಇತ್ತು. ಈಗ ಬಯೋಟೆಕ್ನಾಲಜಿನಲ್ಲಿ ಕರ್ನಾಟಕ ಹೋಗಿಲ್ಲ ಅಂದ್ರೆ ಇನ್ಯಾರಪ್ಪ ಹೋಗ್ತಾರೆ? ಮಧ್ಯಪ್ರದೇಶ ಹೋಗ್ತಾರ, ಉತ್ತರ ಪ್ರದೇಶ ಹೋಗ್ತಾರ. ಮತ್ತೆ ನಿಮ್ಮ ಅದಾದ್ಮೇಲೆ ನಮ್ಮ ಆಟೋಡೆಸ್ಕ್ ಇನೋವೇಷನ್ ಲ್ಯಾಬ್ ವಿಸಿಟ್ ಇತ್ತು, ಸೀಪೋರ್ಟ್ ಒಂದಿತ್ತು, ಮತ್ತೆ ಬಯೋ ಫೌಂಡ್ರಿ ಬಾಸ್ಟನ್ ನಲ್ಲಿ ಇರುವಂತಹ ಬಯೋ ಫೌಂಡ್ರಿ, ನಮ್ಮ ಮೊನ್ನೆ ಬೆಂಗಳೂರು ಬಯೋ ಇನೋವೇಷನ್ ಸೆಂಟರ್ ಇತ್ತು, ನೋಡಿರ್ಬೋದು, ಬೆಂಕಿ ಹತ್ತಿ ಅನಾಹುತ ಆಗಿ. ಅಲ್ಲಿ ಹೋದಾಗ ಜನರು ಇಲ್ಲ ಸರ್, ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಬಯೋ ಫೌಂಡ್ರಿ ನಾವು ಮಾಡಿದ್ರೆ ಇನ್ನ ಹೆಚ್ಚು ವೇಗದಲ್ಲಿ ನಾವು ಕೆಲಸ ಮಾಡಬಹುದು ಬಯೋಟೆಕ್ನಾಲಜಿನಲ್ಲಿ ಅಂತ ಅವರು ಒಂದು ಏನೋ ಅವರ ಸಲಹೆ ಮೇರೆಗೆ ಅವ್ರ ಜೊತೆ ಟೈಅಪ್ ಮಾಡಿದ್ರೆ, ಯಾರು ನಿಮ್ ಬಾಸ್ಟನ್ ಬಯೋ ಫೌಂಡ್ರಿ ಜೊತೆ ಟೈಅಪ್ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಅವ್ರ ಜೊತೆ ಮಾಡಿದ್ವಿ. ಮತ್ತೆ ನಿಮ್ಮ ಏನು ನ್ಯೂಯಾರ್ಕ್ ಅಲ್ಲಿ ನಮ್ಮ EDC ಅಂತ ಇದೆ, ಮತ್ತೆ ಕ್ರಿಂಡಲ್ ಗ್ಲೋಬಲ್ ಲೀಡರ್ಶಿಪ್ ಅವ್ರ ಜೊತೆ ಕೂಡ ಮೀಟಿಂಗ್ ಇತ್ತು. ಹೀಗೆ ಹಲವಾರು ಇಂಪಾರ್ಟೆಂಟ್ ಕಂಪನೀಸ್ ಜೊತೆ, ಇಂಪಾರ್ಟೆಂಟ್ ಥಿಂಕ್ ಟ್ಯಾಂಕ್ಸ್ ಜೊತೆ ಮೀಟಿಂಗ್ ಇತ್ತು. ಅದಕ್ಕೆ ನಾವು 15 ಮೇ 2025 ನಾವು ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮೇ ಫಸ್ಟ್ ವೀಕ್ ನಲ್ಲಿ ನಮಗೆ ಅನುಮೋದನೆ ಕೊಟ್ಟಿದ್ರು. ಸೆಕೆಂಡ್ ವೀಕ್ 15 ಮೇ 2025 ನಾವು ಡೆಲಿಗೇಷನ್ ಹೋಗ್ತಾ ಇದೀವಿ ಅಂದ್ಬಿಟ್ಟು MEAಗೆ ನಾವು ಕಳಿಸಿದ್ವಿ. 15 ಮೇ 2025 ಡೆಲಿಗೇಷನ್ ನಲ್ಲಿ ಏನಿತ್ತು ಅಂದ್ರೆ ನಾವು ಇದೆಲ್ಲನೂ ಕೂಡ ಡೀಟೇಲ್, ಸುಮ್ಮನೆ ನಾವು ಅಮೆರಿಕಾಗೆ ಹೋಗ್ತಾ ಇದೀವಿ ಅಂತಲ್ಲ, ವಿ ಹ್ಯಾವ್ ಗಿವನ್ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಸೊ ದಟ್ ದೇ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ದಿಸ್. ಡೆಲಿಗೇಷನ್ ಅಲ್ಲಿ ಯಾರಿದ್ರು? ಮಿನಿಸ್ಟರ್ ಪ್ಲಸ್ ಡೆಲಿಗೇಷನ್ ಆಫ್ ಆಫೀಸರ್ಸ್ ಅಂತ ಇತ್ತು. ಮಿನಿಸ್ಟರ್ ಅಂದ್ರೆ ಯಾರು? ನಾನು. ಡೆಲಿಗೇಷನ್ ಆಫ್ ಆಫೀಸರ್ಸ್ ನಮ್ಮ ITBT ಸೆಕ್ರೆಟರಿ, ಡೈರೆಕ್ಟರ್, ಮತ್ತೆ ಯಾರ್ಯಾರು ನಮ್ಮ ಕನ್ಸಲ್ಟೆಂಟ್ಸ್ ಇದ್ದಾರೆ ಅವ್ರದ್ದು ಒಂದು 8 ಜನದಿತ್ತು. 15 ಮೇಗೆ ಕೊಟ್ಟಂತ ಅಪ್ಲಿಕೇಶನ್ ಜೂನ್ 4ಗೆ ತಿರಸ್ಕಾರ ಮಾಡ್ತಾರೆ. ನಮಗೆ ತಿರಸ್ಕಾರ ಮಾಡಿದ್ರೆ ತೊಂದರೆ ಇಲ್ಲ. ವಿ ಹ್ಯಾವ್ ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್ ಇಫ್ ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ಡಿನೈಯಿಂಗ್ ಅವರ್ ವಿಸಿಟ್ ಬೇಸ್ಡ್ ಆನ್ ಸಮ್ ರೀಸನ್ಸ್. ಕಾರಣಗಳು ಕೊಡ್ಲಿ. ಇಲ್ಲಪ್ಪ ನೀವು ಹೋಗ್ತಾ ಇರೋದು ಸೂಕ್ತ ಅನಿಸ್ತಾ ಇಲ್ಲ, ಇದು ಕಾರಣಗಳು ಇದು ಇದೆ. ನಿಮ್ ಮೀಟಿಂಗ್ ನಾವು ನೋಡಿದೀವಿ, ಮಿನಿಟ್ ಟು ಮಿನಿಟ್ ನಾವು ನೋಡಿದೀವಿ. ನಿಮ್ಮ ಇದು ಏನೋ ರಾಜ್ಯದ ಹಿತಾಸಕ್ತಿ ಇರ್ಬೋದು, ರಾಷ್ಟ್ರದ ಹಿತಾಸಕ್ತಿ ಇರ್ಬೋದು, ಇದರ ತದ್ವಿರುದ್ಧವಾಗಿದೆ, ಇದಕ್ಕೆ ನಾವು ನಿರಾಕರಣೆ ಮಾಡ್ತಾ ಇರೋದು. ಓಕೆ, ಅಟ್ಲೀಸ್ಟ್ ಏನೋ ರೀಸನ್ ಇದೆ ಅಲ್ವಾ? ಇಲ್ಲ ಇವಾಗ ಅಪ್ರಸ್ತುತ ಇದೆ ಅಥವಾ ಬೇರೆ ಏನೋ ಜಿಯೋ ಪಾಲಿಟಿಕ್ಸ್ ಇದು ಇದೆ, ಏನೋ ಒಂದು ಕಾರಣ ಕೊಟ್ಟು ರಿಜೆಕ್ಟ್ ಮಾಡಿ, ಅಥವಾ ನಮ್ಮ ಪ್ರಸ್ತಾವನೆ ತಪ್ಪಾಗಿ ಕಳಿಸಿದೀವಿ ಅಂದ್ರೆ ಓಕೆ, ನೋ ಪ್ರಾಬ್ಲಮ್. ಅದಕ್ಕೆ ನಾನೇನ್ ಮಾಡಿದೆ, ಇಲ್ಲ ಯಾಕೋ ಇದು ನಮ್ಗೆ ಸರಿ ಅನಿಸ್ತಾ ಇಲ್ಲ ಅಂದ್ಬಿಟ್ಟು, ಯಾಕಂದ್ರೆ ದೇರ್ ಇಸ್ ನೋ ನೀಡ್ ಫಾರ್ ಎನಿಬಡಿ ಟು ಡಿನೈ. ಇವನ್ ಅಮೆರಿಕ ಅಫಿಷಿಯಲ್ಸ್ ಕೂಡ, ಎಂಬಸಿ ಅವರು ಕೂಡ ಡಿನೈ ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ವಿ ಆರ್ ಗೋಯಿಂಗ್ ಆಸ್ ಎ ಡೆಲಿಗೇಷನ್ ಅಂಡ್ ಇಟ್ ಇಸ್ ದೇರ್ ಡ್ಯೂಟಿ ಬೌಂಡ್ ಟು ಡೂ ಇಟ್. ಈಗ ಅದಾದ್ಮೇಲೆ ನಾನೇನ್ ಮಾಡಿದೆ, 6ನೇ ಜೂನ್ 4ನೇ ಜೂನ್ ರಿಜೆಕ್ಟ್ ಆಯ್ತು. 6ನೇ ಜೂನ್ ನಾನೇನ್ ಮಾಡಿದೆ, ನನ್ನ ಹೆಸರು ಮಾತ್ರ ತೆಗೆದೆ. ಐ ವಿಡ್ರೀವ್ ಮೈ ನೇಮ್
and I sent only delegation of officers. ಬರೀ ಯಾರು ನಮ್ಮ ಆಫೀಸರ್ಸ್ ಅಫಿಷಿಯಲ್ ಆಫೀಸರ್ಸ್ ಇದ್ದಾರೆ ಅವ್ರು ಮಾತ್ರ ಕಳಿಸಿದೆ 6 ಜೂನ್ಗೆ. 11ನೇ ಜೂನ್ ಕ್ಲಿಯರ್ ಆಗಿ ಬಂತು. ಸೇಮ್ ಆಫೀಸರ್ಸ್, ಸೇಮ್ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್, ಒಂದು ಫುಲ್ ಸ್ಟಾಪ್ ಚೇಂಜ್ ಆಗಿಲ್ಲ, ಒಂದು ಕಾಮ ಚೇಂಜ್ ಆಗಿಲ್ಲ. ಅದಾದ್ಮೇಲೆ ಏನಾಗುತ್ತೆ, ಈಗ ಬರೀ ಅಫಿಷಿಯಲ್ಸ್ ಹೋದ್ರೆ ನಾನು ನಿಮ್ಗೆ ಹೇಳ್ದಂಗೆ ಅದು ಅಫಿಷಿಯಲ್ ಲೆವೆಲ್ ಮೀಟಿಂಗ್ ಆಗುತ್ತೆ, ಡಿಸಿಷನ್ ಮೇಕರ್ಸ್ ಇರ್ಬೇಕಾಗ್ತದೆ. ಸೊ ಅದಕ್ಕೋಸ್ಕರ ನಮ್ಮ ಸರ್ಕಾರದಿಂದ ಯಾರನ್ನ ಹೋಗ್ಬೇಕು ಅಂದ್ಬಿಟ್ಟು ನಾನು ಕಿಯಾನಿಕ್ಸ್ ಚೇರ್ಮನ್ ಆದಂತ ನಮ್ಮ ಶರತ್ ಬಚ್ಚೇಗೌಡರ ಹೆಸರು ಪ್ರಸ್ತಾವನೆ ಕಳಿಸಿದೆ 12ನೇ ಜೂನ್. 14ನೇ ಜೂನ್ ಕ್ಲಿಯರ್ ಆಗಿದೆ. ಕ್ರೊನಾಲಜಿ ಸಮಜಿಯೇ. ನೋ ರೀಸನ್, ನಾನು ಅದೇ ಹೇಳ್ತಾ ಇದ್ದೀನಲ್ಲ, ರೀಸನ್ ಕೊಡ್ಲಿ. ಒಂದ್ ನಿಮಿಷ ಸರ್, ಮುಗಿಸ್ಬಿಡ್ತೀನಿ. ನಾನೇನ್ ಹೇಳ್ತಾ ಇದ್ದೀನಿ, ವಿ ಆರ್ ಓಕೆ. ನಮ್ಮ ನೀವು ನಿಮ್ ಪ್ರಸ್ತಾವನೆ ತಪ್ಪಿದೆ, ಸರಿಪಡಿಸ್ಕೊಡಿ, ಅಥವಾ ಇದು ಅಪ್ರಸ್ತುತ ಇದೆ, ಇದು ರಾಷ್ಟ್ರಕ್ಕೆ ರಾಜ್ಯಕ್ಕೆ ಉಪಯೋಗ ಇಲ್ಲ, ನೀವು ಸುಮ್ಮನೆ ಯಾವ್ದೋ ಒಂದು ಟೂರಿಸಂ ಟ್ರಿಪ್ಗೆ ಹೋಗ್ತಾ ಇದ್ದೀರಾ ಅದೇನಂದ್ರೆ ಆಯ್ತಪ್ಪ, ಏನಾದ್ರೂ ನಮ್ಮಲ್ಲಿ ಲೋಪ ಇದೆ ತಿದ್ಕೊಂಡು ಮತ್ತೆ ಕಳಿಸ್ತಾ ಇದೆ. ಸಾರಾಸರಿಕವಾಗಿ ತಳ್ಳೋದು, ಒಫಿಷಿಯಲ್ ಲಿಸ್ಟ್ ಕಳಿಸಿದಾಗ ಒಪ್ಪೋದು, ಮತ್ತೆ ನಮ್ಮ ಚೇರ್ಮನ್ ಹೆಸರು ಕಳಿಸಿದಾಗ ಒಪ್ಪೋದು. ಇದು ಕ್ಯಾಬಿನೆಟ್ ರ್ಯಾಂಕ್ ರಿಜಿಸ್ಟರ್. ಸೊ ನಮ್ಗೆ ಇದು ನಮ್ ತಿರಸ್ಕಾರ ಆಗಿದ್ದು ಅವಾಗೇ ಗೊತ್ತಿತ್ತು ನನ್ನ ಹೆಸರು. ನಾನು ರಾಜಕೀಯ ಬೆರೆಸಬಾರ್ದು, ನನ್ಗೆ ಏನ್ ಇಂಪಾರ್ಟೆಂಟು, ನಮ್ಮ ರಾಜ್ಯಕ್ಕೆ ಬಂಡವಾಳ ಬರಬೇಕು, ನಮ್ಮ ರಾಜ್ಯಕ್ಕೆ ಉದ್ಯೋಗ ಬರಬೇಕು ಅಂದ್ಬಿಟ್ಟು ನಾನು ಪೊಲಿಟಿಸೈಸ್ ಮಾಡೋದು ಬೇಡ, ಅವ್ರು ವಾಪಸ್ ಬರಲಿ, ಅದಾದ್ಮೇಲೆ ನೋಡೋಣ ಅಂತ ನನ್ಗಿತ್ತು. ಅಷ್ಟರಲ್ಲಿ ನಮ್ಮ ಕೆಲವು ಮಾಧ್ಯಮ ಸ್ನೇಹಿತರು ಇದಾದ್ಮೇಲೆ ಹಾಕಿ ಬ್ರೇಕಿಂಗ್ ಮಾಡಿ ಎಲ್ಲ ಮಾಡಿಬಿಟ್ರು. ಅದರಿಂದ ನಮ್ಮ ಮೇಲೆ ಒತ್ತಡ ಬಂತು. ಇದ್ರೆ ವಿ ವಾಂಟ್ ಟು ಕ್ವೆಶ್ಚನ್ MEA ದ ರೀಸನ್ಸ್ ಫಾರ್ ಡಿನೈಲ್. ಈಗ ನಾನು ಕೇಳೋದಿಷ್ಟೇ, ಈ ಪ್ರಧಾನಮಂತ್ರಿ ಮೋದಿಯವರು ಇವರು ಇಷ್ಟೊಂದು ಸ್ಲೋಗನ್ಗಳು ಕೊಡ್ತಾರಲ್ಲ, ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ಇಂಡಿಯಾ AI ಮಿಷನ್, ನ್ಯಾಷನಲ್ ಕ್ವಾಂಟಮ್ ಮಿಷನ್, ವಿಕಸಿತ್ ಭಾರತ್, ಆತ್ಮನಿರ್ಭರ್ ಭಾರತ್, $10 trillion ಎಕನಾಮಿ, ಸ್ಟಾರ್ಟ್ಅಪ್ ಮಹಾಕುಂಭ, ವರ್ಲ್ಡ್ ಆಡಿಯೋ ವಿಷನ್ ಅಂಡ್ ಎಂಟರ್ಟೈನ್ಮೆಂಟ್ ಸಮಿಟ್, ವೇವ್ಸ್ ಅಂದ್ಬಿಟ್ಟು ಆರೆಂಜ್ ಎಕಾನಮಿ ಮಾಡಬೇಕು, ಆ ಎಕಾನಮಿ ಮಾಡಬೇಕು, ಕ್ರಿಯೇಟರ್ ಎಕಾನಮಿ ಮಾಡಬೇಕು ಅಂತ ಇವೆಲ್ಲ ಆಗ್ತಾ ಇರೋದು ಎಲ್ಲಿ? ಮೋದಿಯವರ ಪ್ರತಿಯೊಂದು ಘೋಷಣೆಗಳು ಕೂಡ ಎಲ್ಲಿ ಸ್ಥಾಪನೆ ಆಗ್ತಾ ಇರೋದು? ಅವ್ರು ಕಾಣ್ತಾ ಇರೋದು ಕನಸು ಅಲ್ಲಿ, ಇಲ್ಲಿ ನನಸು ಮಾಡ್ತಾ ಇರೋದು ನಾವು. ಅವರು ಘೋಷಣೆಗಳು ಕಟ್ತಾ ಇದ್ದಾರೆ, ನಾವು ದೇಶ ಕಟ್ಟೋ ಕೆಲಸ ಮಾಡ್ತಾ ಇದ್ದೀವಿ. ವಿ ಹ್ಯಾವ್ ದಿ ಹೈಯೆಸ್ಟ್ ಸ್ಕಿಲ್ ಟ್ಯಾಲೆಂಟ್ ಪೂಲ್ ಇನ್ ಟೆಕ್ನಾಲಜಿ, ಹೌದಾ ಇಲ್ಲ? ಸ್ಕಿಲ್ ಇಂಡಿಯಾ ನಮ್ದು ಅಲ್ವಾ? ಡಿಜಿಟಲ್ ಇಂಡಿಯಾ ನಾವು ಮಾಡಿಲ್ವಾ? ಇವ್ರು ಇವಾಗ ತಂದಿದ್ದಾರೆ ಮೇಕ್ ಇನ್ ಇಂಡಿಯಾ. ನಮ್ಮ ಕರ್ನಾಟಕದಲ್ಲಿ ಮೇಕ್ ಇನ್ ಇಂಡಿಯಾ ಯಾವಾಗಿಂದ ನಡೀತಾ ಇದೆ? ಮೈಸೂರು ಸೋಪ್ಸ್ ಇಂದ ನಡೀತಾ ಇದೆ. ಇವ್ರು ಇವಾಗ HAL, NAL ಎಲ್ಲ ಯಾವಾಗಿಂದ ನಡೀತಾ ಇದೆ ನಮ್ಮಲ್ಲಿ. HMT ಎಲ್ಲ ಯಾರು ಪ್ರಾರಂಭ ಮಾಡಿದ್ದು? ವಿಕಸಿತ್ ಭಾರತ್ ಅಂತೆ, $10 trillion ಎಕಾನಮಿ ಅಂತೆ. ಏನ್ ಈಗ ಇಷ್ಟೆಲ್ಲ ದೊಡ್ಡದಾಗಿ ಸ್ಲೋಗನ್ ಕೊಡೋದು, ಮತ್ತೆ ನಾವು ದೇಶ ಕಟ್ಟ ಕೆಲಸ ಮಾಡಕ್ ಹೋದಾಗ ನಮ್ಗೆ ನಿರಾಕರಣೆ ಮಾಡೋದು, ಇದರ್ಥ ಆಗ್ತಾ ಇಲ್ಲ ನಮ್ಗೆ. ಮತ್ತೆ ನಮಗ್ ಬರುವ, ನಾವು ಕಷ್ಟಪಟ್ಟು MB ಪಾಟೀಲ್ ಇರ್ಬೋದು, ಈಗ ನನಗೆ ನೆನಪಿದೆ, ನಾವು ರೆಪ್ರೆಸೆಂಟೇಷನ್ ಮಾಡಿಲ್ಲ, ಯಾಕಂದ್ರೆ ಅದ್ರ 2-3 ತಿಂಗಳು ಹಿಂದೆನೆ ನಾವು ಅಮೆರಿಕ ಆಗಿರ್ಬೋದು, ಯುರೋಪ್ ಆಗಿರ್ಬೋದು, ಏಷ್ಯಾ ಕಂಟ್ರೀಸ್ಗೆ MB ಪಾಟೀಲ್ ಅವರು MB ಪಾಟೀಲ್ ಅವರೆಲ್ಲ ಹೋಗಿ ಬಂದಿದ್ರು. ಸೊ ಮತ್ತೆ ವರ್ಲ್ಡ್ ಎಕನಾಮಿಕ್ ಫೋರಂ ಅಲ್ಲಿ ಹೋಗಿ ನಾವೇನ್ ಪ್ರಸ್ತಾವನೆ ಕೊಡೋದೇನು ಅವಶ್ಯಕತೆ ಇಲ್ಲ ಅಂತ ನಾವು ಹೋಗಿಲ್ಲ. ಅದಕ್ಕೆ ಬಿಜೆಪಿ ಅವರು ಟೀಕೆ ಮಾಡಿದ್ರು, ಎಲ್ಲಾ ರಾಜ್ಯಗಳು ವರ್ಲ್ಡ್ ಎಕನಾಮಿಕ್ ಫೋರಂ ನಲ್ಲಿ ಇದೆ, ಕರ್ನಾಟಕದ ಅಸ್ತಿತ್ವ ಇಲ್ಲ ಅಲ್ಲಿ ಅಂತ. ಆಯ್ತಪ್ಪ, ನಾವು ಬಂಡವಾಳ ಹುಡ್ಕಕ್ ಹೋಗ್ಬೇಕಾದಾಗ ನೀವು ಕ್ಯಾನ್ಸಲ್ ಮಾಡ್ತಿರಲ್ಲ, ಇದಕ್ಕೇನಂತೀರಾ ನೀವು? ಅವಾಗ ಮಾತ್ರ ಎಲ್ಲೂ ನಿಮ್ದು ರೆಪ್ರೆಸೆಂಟೇಷನ್ ಇಲ್ಲ, ಅಸ್ತಿತ್ವ ಇಲ್ಲ, ಕರ್ನಾಟಕಕ್ಕೆ ಬಂಡವಾಳ ಬರಲ್ಲ, ಉದ್ಯೋಗ ಸೃಷ್ಟಿ ಆಗಲ್ಲ. ವರ್ಲ್ಡ್ ಎಕನಾಮಿಕ್ ಫೋರಂ ನಲ್ಲಿ ಬಿಸ್ನೆಸ್ ಆಗೋದಿಲ್ಲ, ಇಟ್ಸ್ ಪ್ಯೂರ್ಲಿ ರೆಪ್ರೆಸೆಂಟೇಷನಲ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.